ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಭಾಸ್ಕರ್. ಆರೋಸ್ ಎಂಟರ್ಟೈನ್ಮೆಂಟ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾನು ಒಂದು ಹೊಸ ವಿಷಯ, ಬಹುಶಃ ಸಾಮಾನ್ಯರಿಗೆ ಈ ವಿಷಯ ಗೊತ್ತಿಲ್ಲ ಅಂತ ಅಂದ್ಕೊಳ್ತೀನಿ. ಹಾಗಾಗಿ ಇದು ಸ್ವಾರಸ್ಯಕರವಾಗಿಯೂ ಹಾಗೂ ನಿಮಗೆ ಅತ್ಯಂತ ರೋಚಕವಾಗೂ ಇರಬಹುದು. ವಿಷಯ ಏನಪ್ಪ ಅಂತ ಹೇಳಿದ್ರೆ, ಪೆಹಲ್ಗಾವ್ನಲ್ಲಿ 26 ಜನರನ್ನ ನಿಮಗೆಲ್ಲ ಗೊತ್ತಿರೋ ಹಾಗೆ ಹಂತಕರು ಅವರನ್ನು ನರಮೇಧವನ್ನು ಮಾಡಿದ್ದಾರೆ. ಈ ಒಂದು ಅಪಘಾತಕ್ಕೆ ಸಿಕ್ಕಂಥ ಎಲ್ಲ ನನ್ನ ಆತ್ಮೀಯ ಹಿಂದೂ ಬಾಂಧವರಿಗೆ ಅವರ ಆತ್ಮಕ್ಕೆ ಶ್ರದ್ಧಾಂಜಲಿಯನ್ನು ನಾನು ಅರ್ಪಿಸ್ತಾ ಈ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದೀನಿ. ಪೆಹಲ್ಗಾವ್ ಈ ಕ್ಷೇತ್ರದ ಬಗ್ಗೆ ಬಹಳಷ್ಟು ಜನರಿಗೆ ಗೊತ್ತಿಲ್ಲ ಅಂತ ನಾನು ಭಾವಿಸ್ತೀನಿ. ನೂರಾರು ವಿಡಿಯೋಗಳನ್ನ ನಾನು ನೋಡದೆ ಗಮನಿಸಿದೆ. ಆದರೆ ಪೆಹಲ್ಗಾವ್ನಲ್ಲಿ ಈ ಒಂದು ದುರಂತದ ಬಗ್ಗೆ ಮಾತಾಡಿದ್ದಾರೆ ಬಿಟ್ಟರೆ ಆ ಕ್ಷೇತ್ರದ ಬಗ್ಗೆ ಕೆಲವು ಮಾಹಿತಿಯನ್ನು ಕೊಟ್ಟಿಲ್ಲ. ಹಾಗಾಗಿ ನಾನು ಈ ಒಂದು ವಿಡಿಯೋವನ್ನು ಮಾಡಬೇಕು ಅಂತ ಅನ್ನಿಸ್ತು. ಹಾಗಾಗಿ ನಿಮ್ಮ ಹತ್ರ ಇದನ್ನು ಶೇರ್ ಮಾಡ್ಕೊತಾ ಇದ್ದೀನಿ. ವೀಕ್ಷಕರೇ ನೋಡಿ, ಈ ಪೆಹಲ್ಗಾವ್ ಅಂತಕ್ಕಂಥದ್ದು ನಮಗೆ ಬಹಳ ಬಹಳ ಹತ್ತಿರವಾದಂಥ ಪುರಾತನವಾಗಿರ್ತಕ್ಕಂಥ ಕ್ಷೇತ್ರ ಆಗಿದೆ. ಈ ಕ್ಷೇತ್ರದ ಬಗ್ಗೆ ನಾವು ತಿಳ್ಕೋಬೇಕು ಅಂತಂದರೆ, ಈ ಕ್ಷೇತ್ರಕ್ಕೆ ಅಂದರೆ ನಾವು ಅಮರನಾಥ್ ಯಾತ್ರವನ್ನು ಮಾಡಬೇಕಾದ್ರೆ ಇಲ್ಲಿರ್ತಕ್ಕಂಥ ಪ್ರವಾಸಿಗರು ಭಕ್ತಾದಿಗಳು ಈ ಒಂದು ಜಾಗಕ್ಕೆ ಬಂದು ಮುಂದುವರಿಸ್ತಾ ಹೋಗ್ತಾರೆ. ಚಂದನ್ವಾಡಿ, ಶೇಷ್ ನಾಗ್ ಲೇಕ್, ಮಾಂಬಲ್, ಅದಾದ ಮೇಲೆ ಪಂಚತರಣಿ, ತದನಂತರದಲ್ಲಿ ಪೆಹಲ್ಗಾವ್, ಅದಾದಮೇಲೆ ಅಮರನಾಥ್ ಯಾತ್ರದ ಅಮರನಾಥ್ ಕೇವ್. ಇದಿಷ್ಟು ಒಂದು ಪ್ರಯಾಣದ ಮಧ್ಯದಲ್ಲಿ ಸಿಗ್ತಕ್ಕಂಥ ಕ್ಷೇತ್ರಗಳು. ಬಟ್ ಈ ಕ್ಷೇತ್ರಗಳಲ್ಲಿ ಏನಾದರೂ ಒಂದು ಪ್ರಾಮುಖ್ಯತೆ ಇದೆಯಾ? ಇವತ್ತು ಪೆಹಲ್ಗಾವ್ನಲ್ಲಿ ಈ ಒಂದು ದುರಂತ ನಡೆದಿದೆ ಅಂದರೆ ಪೆಹಲ್ಗಾವ್ನಲ್ಲೇ ಯಾಕೆ ಮಾಡಿದ್ದಾರೆ, ಅದ್ರ ಬಗ್ಗೆ ವಿಶ್ಲೇಷಣೆಯನ್ನು ಮಾಡ್ತಾ ನಾವು ಒಂದು ಕಥೆಯನ್ನು ನಿಮಗೆ ಹೇಳ್ತೇವೆ. ಬಹಳ ಹಿಂದೆ ಈಶ್ವರ ಮತ್ತು ಪಾರ್ವತಿ ಇವರಿಬ್ಬರು ಪರ್ವತಗಳಲ್ಲಿ ವಿಹಾರವನ್ನು ಮಾಡ್ತಾ ಇರುವಾಗ ಈಶ್ವರನನ್ನು ಪಾರ್ವತಿ ಗಮನಿಸ್ತಾರೆ. ಬಹಳ ಒಂದು ಮನೋಹರವಾದ ಒಳ್ಳೆಯ ಮನಸ್ಥಿತಿಯಲ್ಲಿ ಈಶ್ವರ ವಿಹಾರ ಮಾಡೋದನ್ನು ಗಮನಿಸ್ತಾಳೆ. ಆತನ ಮುಖದಲ್ಲಿ ಒಂದು ರೀತಿಯ ಕಳೆ ಮತ್ತು ಅಸನ್ಮುಖ ಹಾಗೂ ಬಹಳ ಬಹಳ ಯಾವತ್ತೂ ನೋಡದ ಒಂದು ಖುಷಿಯನ್ನು, ಸಂತೋಷವನ್ನು ಪಾರ್ವತಿ ಗಮನಿಸ್ತಾರೆ. ಗಮನಿಸಿದಾದ ಮೇಲೆ ಪಾರ್ವತಿ ಈಶ್ವರನ ಕುರಿತು ಕೇಳ್ತಾಳೆ, ಪ್ರಭು, ಇಷ್ಟೊಂದು ಸಂತೋಷವಾಗಿರಲಿಕ್ಕೆ ಕಾರಣ ಏನು? ಆಗ ಈಶ್ವರ ಹೇಳ್ತಾರೆ, ಏನೂ ಕಾರಣ ಇಲ್ಲ, ಆದರೆ ಈ ಒಂದು ಪ್ರಕೃತಿ, ಆಹ್ಲಾದಕರವಾಗಿರ್ತಕ್ಕಂಥ ತಂಪಾದ ಗಾಳಿ ಹಾಗೂ ತಿಳಿಯಾದ ವಾತಾವರಣ ನನ್ನ ಮನಸ್ಸನ್ನು ಬಹಳವಾಗಿ ಆಹ್ಲಾದವನ್ನು ಉಂಟು ಮಾಡಿದೆ. ಹಾಗಾಗಿ ನಾನು ಇವತ್ತು ಬಹಳ ಪ್ರಸನ್ನಚಿತ್ತನಾಗಿದ್ದೇನೆ ಅಂತ ಹೇಳ್ತಾರೆ. ಇದನ್ನು ಗಮನಿಸಿದ ಪಾರ್ವತಿ ಚಿಂತಿಸ್ತಾರೆ, ಇಂಥ ಸಮಯದಲ್ಲಿ ನಾನು ಏನು ಕೇಳಿದ್ರೂ ವರವನ್ನು ಪ್ರಭುಗಳು ಕೊಡ್ತಾರೆ ಅಂಥೇಳಿ ಈಶ್ವರನಲ್ಲಿ ಮೆತ್ತಗೆ ತಮಗೆ ಬೇಕಾಗಿರ್ತಕ್ಕಂಥ ಒಂದು ವಿಷಯವನ್ನು ತಿಳ್ಕೊಬೇಕು ಅಂತ ಒಂದು ನಿಟ್ಟಿನಲ್ಲಿ, ಪ್ರಭು, ನನಗೊಂದು ವಿಷಯ ತಿಳ್ಕೊಳ್ಬೇಕು ಅಂತ ಭಾಳ ಮನಸ್ಸಾಗಿದೆ, ತಾವುಗಳು ತಿಳಿಸ್ಬೇಕು, ಹಾಗೂ ಈ ವಿಷಯವನ್ನು ಹೇಳುವುದರಲ್ಲಿ ನೀವು ಸಮರ್ಥರಿದ್ದೀರಿ, ನಿಮಗೆ ಈ ವಿಷಯ ಗೊತ್ತಿದೆ. ಈಶ್ವರ, ಅದೇನದು ಪಾರ್ವತಿ, ನಿನ್ನ ಮನಸ್ಸಿನಲ್ಲಿರ್ತಕ್ಕಂಥ ಯಾವುದೇ ಪ್ರಶ್ನೆ ಆದರೂ ಪರವಾಗಿಲ್ಲ, ನನ್ನನ್ನು ಕೇಳು, ನಾನು ಅದನ್ನು ಬಗೆಹರಿಸ್ತೇನೆ. ಇದನ್ನೇ ಯೋಚಿಸ್ತಾ ಇದ್ದಂಥ, ಇದನ್ನೇ ಬೇಕು ಅಂತಕ್ಕಂಥ ಒಂದು ಮನಸ್ಥಿತಿಯಲ್ಲಿದ್ದಂಥ ಪಾರ್ವತಿ, ಪ್ರಭು, ಏನೂ ಇಲ್ಲ, ನನ್ನ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಇದೆ, ಅದಕ್ಕೆ ಉತ್ತರವನ್ನು ನೀವು ಹೇಳಬೇಕು. ಈಶ್ವರ ಹೇಳ್ತಾನೆ, ಪಾರ್ವತಿ, ಸಂಕೋಚ ಪಡಬೇಡ, ಇವತ್ತಿನ ಪರಿಸ್ಥಿತಿಯಲ್ಲಿ ನೀನು ಎಂಥ ರಹಸ್ಯವಾಗಿರ್ತಕ್ಕಂಥ ಒಂದು ಪ್ರಶ್ನೆಯನ್ನು ಕೇಳಿದ್ರೂ ಅದನ್ನು ಉತ್ತರವನ್ನಾಗಿ ನಾನು ನಿನಗೆ ಕೊಡ್ತೇನೆ. ಇಂಥ ಒಂದು ವರವನ್ನು ಪಡೆದುಕೊಂಡಿರ್ತಕ್ಕಂಥ ಪಾರ್ವತಿ ಪ್ರಭುವನ್ನು ಉದ್ದೇಶಿಸಿ ಕೇಳ್ತಾಳೆ, ಪ್ರಭು, ಹಾಗಾದರೆ ನನಗೊಂದು ಪ್ರಶ್ನೆ ಇದೆ, ಏನಪ್ಪ ಅದು ಅಂತ ಹೇಳಿದ್ರೆ, ಒಂದು ಜೀವಿ ಅಮರವಾಗುವುದು ಹೇಗೆ? ಇಮ್ಮಾರ್ಟಾಲಿಟಿ ಅಂತ ಏನು ಕರಿತೀವಿ, ಒಂದು ಜೀವಿ ಅಮರವಾಗುವುದು ಹೇಗೆ, ಹಾಗೂ ಜನ್ಮ ಜನ್ಮಗಳ ರಹಸ್ಯ ಏನು?
ಇದನ್ನು ಕೇಳಿದ ತಕ್ಷಣ ಈಶ್ವರನ ಮುಖದಲ್ಲಿ ಒಂದು ಸ್ವಲ್ಪ ವ್ಯತ್ಯಾಸ ಕಾಣ್ತದೆ. ಸ್ವಲ್ಪ ಚಿಂತೆಯನ್ನು ಮಾಡ್ತಾ, ಪಾರ್ವತಿ, ಈ ಪ್ರಶ್ನೆಗೆ ಉತ್ತರ ನಿನಗೆ ಬೇಕೇ ಬೇಕಾ ಅಂತ ಕೇಳಿದಾಗ, ಹೌದು ಪ್ರಭು, ಇದು ಭಾಳ ದಿನಗಳಿಂದ ನನಗೆ ಕಾಡ್ತಾ ಇದೆ, ಈ ವಿಷಯವಾಗಿ ನೀವು ನನಗೆ ಉಪದೇಶವನ್ನು ಮಾಡಬೇಕು. ಆಗ ಈಶ್ವರ ಒಂದು ಕ್ಷಣ ಯೋಚನೆ ಮಾಡಿ, ಆಯಿತು, ಹಾಗಾದರೆ ಇಂಥ ಒಂದು ರಹಸ್ಯವಾಗಿರ್ತಕ್ಕಂಥ ಒಂದು ವಿಷಯನ ನೀನು ತಿಳ್ಕೊಳ್ಬೇಕು ಅನ್ನೋದಾದರೆ ನಾವು ಸ್ವಲ್ಪ ಪ್ರಿಪ್ರೇಷನ್ನ ಆಗಬೇಕು, ನಾವು ಒಂದು ಸ್ವಲ್ಪ ಪ್ರಾರಂಭಿಕವಾಗಿ ಕೆಲವು ತ್ಯಾಗವನ್ನು ಮಾಡಬೇಕಾಗುತ್ತೆ, ಚಿತ್ತಶುದ್ಧಿಯನ್ನು ಮಾಡ್ಕೋಬೇಕಾಗುತ್ತೆ ಅಂತ ಹೇಳ್ತಾರೆ. ಆಗ ಪಾರ್ವತಿ, ಉತ್ತರಕ್ಕೋಸ್ಕರ ನಾನು ಏನು ಬೇಕಾದರೂ ಮಾಡ್ತೀನಿ ಅಂತ ಹೇಳಿ ತಾನು ಉಟ್ಟಂಥ ಒಡವೆ ವಸ್ತ್ರಗಳನ್ನು ಕಳಚಿ ಒಂದು ಅರಿಶಿಣದ ಸೀರೆಯನ್ನು ಹಾಕ್ಕೊಂಡು ಬಂದು ನಿಂತ್ಕೊಂಡು ತದೇಕದಚ್ಛದಿಂದ ಈಶ್ವರನನ್ನು ನೋಡ್ತಾರೆ. ಈಶ್ವರನು ಪಾರ್ವತಿಯ ಈ ಒಂದು ಇಂಟ್ರೆಸ್ಟನ್ನು ನೋಡಿ ಗಮನಿಸಿ ಪಾರ್ವತಿಗೆ ಈ ಒಂದು ರಹಸ್ಯವನ್ನು ಹೇಳ್ಬೇಕು ಅಂತ ಅವ್ರಿಗೂ ಮನಸ್ಸಾಗ್ತದೆ. ಮನಸ್ಸಾಗ್ದಾಗ, ಆಯಿತು ಬನ್ನಿ, ನನ್ನನ್ನು ಫಾಲೋ ಮಾಡು, ನನ್ನನ್ನು ಹಿಂಬಾಲಿಸು ಅಂಥೇಳಿ ನಡ್ಕೊಂಡು ಹೋಗ್ತಾ ಹೇಳ್ತಾರೆ, ನಾನು ಕೂಡ ಕೆಲವು ನನ್ನ ಒಡವೆಗಳನ್ನು ಕೂಡ ತ್ಯಾಗವನ್ನು ಮಾಡಿ ಶುದ್ಧಿ ಆಗಬೇಕು ಅಂಥೇಳಿ ತನ್ನ ಶಿರದ ಮೇಲೆ, ತಲೆಯ ಮೇಲೆ ಇದ್ದಂಥ ಚಂದ್ರನನ್ನು ಒಂದು ಸ್ಥಳದಲ್ಲಿ ಇರಿಸಿ ಅಂದರೆ ಪ್ರತಿಷ್ಠಾಪನೆಯನ್ನು ಮಾಡಿ ಚಂದ್ರನ ಕುರಿತು ಹೇಳ್ತಾರೆ, ಭಕ್ತಾದಿಗಳು ಯಾರು ನನ್ನನ್ನು ಭೇಟಿ ಮಾಡಬೇಕು ಅಂತ ಬಂದರೆ ಅವರಿಗೆ ಮನಸ್ಸಿನಿಂದ ಆಗುವಂಥ ಕುಂದುಕೊರತೆಗಳಾಗ್ಬೋದು, ಮನಸ್ಸಿನ ದೋಷಗಳನ್ನು ನಿವಾರಿಸುವಂಥ ಕೆಲಸ ನೀನು ಮಾಡಪ್ಪ ಅಂತ ಹೇಳ್ತಾರೆ. ಚಂದ್ರನ ಅದಕ್ಕೆ ತಲೆಬಾಗಿ ಒಪ್ಪಿಸಿ, ಆಯಿತು ಮಹಾಪ್ರಭು, ನಿಮ್ಮ ಅಪ್ಪಣೆಯಂತೆ ಆಗಲಿ ಅಂತ ಹೇಳ್ತಾರೆ. ಸೊ ಆ ಒಂದು ಪ್ರದೇಶವನ್ನು ಏನು ಈಶ್ವರನೇ ಚಂದ್ರನನ್ನು ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥ ಪ್ರದೇಶವನ್ನು ಚಂದ್ರವಾಡಿ ಅಥವಾ ಚಂದನ್ವಾಡಿ ಅಂತ ಕರಿತೀವಿ ನಾವು. ಈ ಚಂದ್ರವಾಡಿಯಿಂದ ಇವರೇನು ಮಾಡ್ತಾರೆ, ಇನ್ನೂ ಪರ್ವತವನ್ನು ಇಬ್ಬರು ಹತ್ತಲಿಕ್ಕೆ ಪ್ರಾರಂಭಿಸ್ತಾರೆ. ತುಂಬ ಕಡಿದಾದ ಪ್ರಯಾಣ, ಸಣ್ಣ ಪುಟ್ಟ ಸುತ್ತಲೂ ಜರಿಗಳು, ಆದರೆ ಆ ಪರ್ವತ ಶ್ರೇಣಿಗಳನ್ನು ನೋಡ್ತಾ ಇದ್ದರೆ ಭಾಳ ಮನಸ್ಸಿಗೆ ಆಹ್ಲಾದಕರವಾಗಿರ್ತಕ್ಕಂಥದ್ದು. ಹಕ್ಕಿಗಳ ಚಿಲಿಪಿಲಿ, ಇದರ ಮಧ್ಯೆ ಕಡಿದಾದರೂ ಈಶ್ವರನ ಜೊತೆ ಹೋಗ್ತಾ ಇರೋದು ಪಾರ್ವತಿಗೆ ಆಯಾಸವೇ ಕಾಣಿಸ್ತಾ ಇಲ್ಲ. ಹೀಗೆ ಪರ್ವತವನ್ನು ಹತ್ತಾ ಇನ್ನೊಂದು ಕ್ಷೇತ್ರದಲ್ಲಿ ಬಂದು ನಿಲ್ಲಿಸ್ತಾರೆ. ಆಗ ತನ್ನ ಹೆಗಲ ಸುತ್ತ ಇದ್ದಂಥ, ತನ್ನ ಕತ್ತಿನಲ್ಲಿ ಆವರಿಸ್ಕೊಂಡಿರ್ತಕ್ಕಂಥ ಶೇಷನನ್ನು ಕೆಳಗೆ ಇಳಿಸಿ ಹೇಳ್ತಾರೆ, ನಾಗ, ನಾನು ಬರುವ ತನಕ ಭಕ್ತರಲ್ಲಿ ಇರ್ತಕ್ಕಂಥ ದೋಷವನ್ನು ನೀನು ಆ ದೋಷಗಳನ್ನು ಕಳೆಯೋದಂಥ ಕೆಲಸವನ್ನು ಮಾಡು ಅಂಥೇಳಿ ಆಜ್ಞೆಯನ್ನು ಕೊಡ್ತಾರೆ. ಆಗ ಆ ನಾಗನು, ಆಯಿತು ಪ್ರಭು, ನಿಮ್ಮ ಅಪ್ಪಣೆ ಅಂತ ಹೇಳ್ತೀನಿ. ಇವತ್ತಿಗೆ ಆ ಸ್ಥಳವನ್ನು ಶೇಷ್ ನಾಗ್ ಲೇಕ್ ಅಂತ ಕರಿತಕ್ಕಂಥ ಒಂದು ಪ್ರದೇಶ ಆಗಿದೆ, ಆ ಕ್ಷೇತ್ರ ಆಗಿದೆ. ಅಲ್ಲಿ ಯಾವುದೇ ದೋಷಗಳಿದ್ದರೆ ಆ ಒಂದು ಜಾಗದಲ್ಲಿ ದೋಷ ನಿವಾರಣೆ ಆಗುವಂಥ ಕೆಲಸ ಅಲ್ಲಿ ಆಗ್ತದೆ. ಅಲ್ಲಿಂದ ಇನ್ನೂ ಕಡಿದಾದ ಪರ್ವತವನ್ನು ಇಬ್ಬರು ಒಂದೇ ಉಸಿರಿನಲ್ಲಿ ಹತ್ತಾ ಇದ್ದಾರೆ. ಸುತ್ತಲೂ ಹತ್ತಾ ಗಾಳಿ ತಿಳಿಯಾಗ್ತಾ ಇದೆ. ನಯನ ಮನೋಹರವಾದಂಥ ಬೆಟ್ಟ, ಸುತ್ತಲೂ ಬೆಳ್ಳಿ ಬೆಟ್ಟಗಳು, ಹಕ್ಕಿಗಳು, ತುಂಬ ಸೊಗಸಾದ ಒಂದು ಕಾಡುಗಳ ಮಧ್ಯೆ ಬೆಟ್ಟವನ್ನು ಹತ್ತಾ ಇದ್ದರೆ ಅವ್ರಿಗೆ ಒಂದು ಈಶ್ವರನಿಗೆ ಗಮನಿಸ್ತಾನೆ, ಪಾರ್ವತಿಯ ಹಿಂದೆ ಯಾರೋ ಬರ್ತಾ ಇದ್ದಾರೆ ಅಂತ. ನೋಡಿದ್ರೆ ಯಾರೂ ಅಲ್ಲ, ತನ್ನ ಪುತ್ರನಾಗಿರ್ತಕ್ಕಂಥ ಗಣೇಶ ಪಾರ್ವತಿಯನ್ನು ಹಿಂಬಾಲಿಸ್ಕೊಂಡು ಬರ್ತಾ ಇರ್ತಾನೆ. ತಾನೂ ಕೂಡ ಈ ರಹಸ್ಯವಾಗಿರ್ತಕ್ಕಂಥ ಒಂದು ಪಾಠವನ್ನು ಅಥವಾ ಉಪದೇಶವನ್ನು ಕೇಳಬೇಕು ಅನ್ನೋ ಮನಸ್ಥಿತಿನಲ್ಲಿ ಇರ್ತಾರೆ. ಇದನ್ನು ಗಮನಿಸಿದ ಈಶ್ವರ, ಇದು ಸಲ್ಲದು ಅಂತ ಹೇಳಿ ಪಾರ್ವತಿಗೆ ಹೇಳ್ತಾರೆ, ಗಣೇಶನನ್ನು ಒಂದು ಜಾಗದಲ್ಲಿ ನೀನು ಕೂಡ ಇರುವಂತೆ ಮಾಡು, ನಾವು ಬರುವ ತನಕ ಅವರಲ್ಲೇ ಕಾಯಲಿ ಅಂತ ಹೇಳ್ತಾರೆ. ಆಗ ಪಾರ್ವತಿ ಗಣೇಶನನ್ನು ಸಮಾಧಾನವನ್ನು ಮಾಡಿ, ನನಗೆ ಈ ರೀತಿಯಾಗಿರ್ತಕ್ಕಂಥ ಒಂದು ಸಹಾಯವನ್ನು ನೀನು ಮಾಡಬೇಕು, ನನ್ನ ಹಿಂದೆ ಹಿಂಬಾಲಿಸ್ಕೊಂಡು ಬಂದರೆ ಈಶ್ವರನು ಕುಪಿತನಾಗ್ಬೋದು, ನೀನು ಒಂದು ಜಾಗದಲ್ಲಿ ಇರು ಅಂಥೇಳಿ ಕರ್ಕೊಂಡು ಬರ್ತಾ ಇರ್ತಾರೆ. ಕರ್ಕೊಂಡೋಗಿ ಒಂದು ಜಾಗ, ಅದು ಇವತ್ತು ಲಿಡಾರ್ ಅಂಥೇಳಿ ಒಂದು ಜಾಗ, ಲಿಡಾರ್ ಲೇಕ್ ಅಂತಾರೆ. ಆ್ಯಕ್ಚುಲಿ ಅದು ಲಂಬೋದರಿ ಅಂತಕ್ಕಂಥ ಒಂದು ನದಿ. ಇದೇ ನದಿಯಲ್ಲಿ ಗಣೇಶನನ್ನು ಅರಿಶಿಣ ಕೊಂಬಿನಲ್ಲಿ ಗಣೇಶನ ಆಕೃತಿಯನ್ನು ಮಾಡಿ ತಾನು ಸ್ನಾನ ಮಾಡಬೇಕಾದ್ರೆ ಇಲ್ಲಿ ಕಾಯ್ತಾ ಇರುವಂತಕ್ಕಂಥ ಜಾಗ ಏನಿದೆಯಲ್ಲ, ಆ ಜಾಗ ಲಿಡಾರ್ ಲೇಕ್ ಅಥವಾ ಮಾಂಬಲ್ ಗಣೇಶ ದೇವಸ್ಥಾನ ಅಲ್ಲಿದೆ. ಮಾಂಬಲ್ ಗಣಪತಿ ಅಂತ ಹೇಳಿ, ಮಹಾಬಲ್ ಅಥವಾ ಮಾಂಬಲ್ ಅಂತ ಗಣಪತಿ ದೇವಸ್ಥಾನ ಇವತ್ತಿಗೂ ಇದೆ. ಅಲ್ಲಿ ಗಣೇಶ ಜನ್ಮ ತಳೆದಂಥ ಸ್ಥಳ, ಅದು ಅಲ್ಲೇ ಹುಟ್ಟಿದಂಥದ್ದು.
ಪಾರ್ವತಿ ಸ್ನಾನ ಮಾಡೋಕ್ಕೆ ಹೋಗುವಂಥದ್ದು, ಗಣೇಶ ಇರುವಂಥದ್ದು, ಈಶ್ವರನು ಬಂದು ಪಾರ್ವತಿಯನ್ನು ಸಂದರ್ಶಿಸಬೇಕು ಅಂದಾಗ ಈತ ತಡೆದದ್ದು, ಆತನ ಶಿರ ವಧೆಯಾದದ್ದು, ಮತ್ತು ಗಜ ಆನೆಯ ಒಂದು ತಲೆಯನ್ನು ಅಲ್ಲಿ ಇಟ್ಟಂಥ ಎಲ್ಲ ಕತೆ ಏನು ನಾವು ಕೇಳ್ಕೊಂಡಿದ್ದೀವಿ, ಇದು ಈ ಕ್ಷೇತ್ರದಲ್ಲಿ ನಡ್ತಕ್ಕಂಥದ್ದು. ಇದನ್ನು ಕೂಡ ಗಣೇಶನನ್ನು ಅಲ್ಲ ಇರಿಸಿ ಇನ್ನೂ ಮುಂದೆ ಮೇಲುಕತ್ತಾ ಇದ್ದಾರೆ. ಮೇಲುಕತ್ತಾ ಎಷ್ಟು ಕಡಿದಾದ ಒಂದು ಪರ್ವತ ಅಂದರೆ ಅವರಿಬ್ಬರಿಗೂ ಈಶ್ವರನು ನಿರಾಯಾಸವಾಗಿ ಹತ್ತಾ ಇದ್ದಾನೆ. ಆದರೆ ಪಾರ್ವತಿ ಮಾತ್ರ ಸ್ವಲ್ಪ ದಣಿಸ್ಕೊಂಡು ಅಕ್ಕಪಕ್ಕ ನೋಡಿಕೊಂಡು ಬಟ್ ಈಶ್ವರನನ್ನು ಫಾಲೋ ಮಾಡ್ಕೊಂಡು ಬರ್ತಾ ಇದ್ದಾರೆ. ಹಿಂದೆ ಹೋಗ್ತಾಯಿದ್ರೆ, ಹಿಂಬಾಲಿಸ್ಕೊಂಡು ಹೋಗ್ತಾಯಿದ್ರೆ ಒಂದು ಸುತ್ತಲೂ ಒಂದು ಸುಂದರವಾದ ಒಂದು ಮೈದಾನ, ಹಚ್ಚ ಹಸಿರಿನ ಹುಲ್ಲು. ನಡ್ಕೊಂಡು ಬರ್ತಾ ಇರ್ಬೇಕಾದ್ರೆ ಸಣ್ಣ ದಾರಿಯಲ್ಲಿ ಕಾಲ್ದಾರಿನಲ್ಲಿ ಇಬ್ಬರು ನಡ್ಕೊಂಡು ಹೋಗ್ತಾಯಿದ್ರೆ ಈಗಲೂ ಕೂಡ ಈಶ್ವರ ಗಮನಿಸ್ತಾನೆ, ಯಾರ್ದು ಒಂದು ಹೆಜ್ಜೆಯ ಸಪ್ಪಳ ಕೇಳಿಸ್ತಾ ಇದೆ. ಯಾರಿದು ಸಪ್ಪಳ ಕೇಳಿಸ್ತಾ ಇದೆ? ಇಷ್ಟು ಕಡಿದಾದ ಪರ್ವತವನ್ನು ನಮ್ಮ ಸರಾಸರಿ ಹತ್ಕೊಂಡು ಯಾರು ಬರ್ತಾಯಿದ್ರು ಅಂತ ಹಿಂದೆ ತಿರುಗಿ ನೋಡಿದ್ರೆ ಈಶ್ವರನ ವಾಹನವಾಗಿರ್ತಕ್ಕಂಥ ನಂದಿ ಇವರನ್ನು ಹಿಂಬಾಲಿಸ್ಕೊಂಡು ಬರ್ತಾ ಇದ್ದಾರೆ. ಇದನ್ನು ಗಮನಿಸಿದ ಈಶ್ವರನು ನಂದಿ ಹತ್ರ ಬಂದು, ನಂದಿ, ಪಾರ್ವತಿಗೆ ನಾನು ಜನ್ಮದ ರಹಸ್ಯವನ್ನು ಹಾಗೂ ಒಂದು ಅಮರ ಕಥೆಯನ್ನು ನಾನು ಹೇಳಲಿಕ್ಕೆ ಒಂದು ಪ್ರದೇಶಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅದನ್ನು ಅಲ್ಲಿ ಯಾರೂ ಬರಕೂಡದು. ಹಾಗಾಗಿ ನೀನು ಇಲ್ಲೇ ಇದ್ದು ನನ್ನ ಭಕ್ತಾದಿಗಳು ಒಂದು ವೇಳೆ ನನ್ನನ್ನು ಸಂದರ್ಶನ ಮಾಡಲಿಕ್ಕೆ ಬಂದರೆ ಅವರ ಕಷ್ಟಗಳನ್ನು ನೀನು ಕೇಳ್ಕೊ. ನಿನ್ನ ಕಿವಿಯಲ್ಲಿ ಅವರು ಬಂದು ನಿನ್ನ ಕಷ್ಟಗಳನ್ನು ಕೇಳ್ಕೊಳ್ಳಿದ್ದೇ ಆದರೆ ನಾನು ಈ ಅಮರಾದ ಈ ಕಥೆಯನ್ನು ಹೇಳ್ಬಿಟ್ಟು ವಾಪಸ್ ಬರುವಾಗ ಎಲ್ಲ ಭಕ್ತರ ಅವರ ಏನು ಕೋರಿಕೆಗಳಿದೆ ಅದನ್ನು ನನಗೆ ಹೇಳುವಂಥವನಾಗು ಅಂತ ಹೇಳ್ತಾರೆ. ಆಗ ನಂದಿ, ಪ್ರಭು, ನಾನು ನಿಮ್ಮ ಕಥೆಯನ್ನು ಕೇಳೋದಿಲ್ಲ, ಅನತಿ ದೂರದಲ್ಲೇ ನಿಂತ್ಕೊಂಡಿರ್ತೀನಿ, ಆದರೆ ನಿಮ್ಮನ್ನು ಆಗಲಿ ಒಂದು ಕ್ಷಣವೂ ನಾನಿರೋಲ್ಲ. ಹಾಗಾಗಿ ದಯವಿಟ್ಟು ನನ್ನನ್ನು ಮಾತ್ರ ನೀವು ದೂರ ಇರಿಸಬೇಡಿ. ಆಗ ನಂದೀಶ್ವರ ಮೈಯನ್ನು ದಡವಿ ಹೇಳ್ತಾನೆ, ನಂದಿ, ಆಗಲ್ಲ, ಇದು ಒಂದು ಅತ್ಯಂತ ರಹಸ್ಯವಾದದ್ದು ಹಾಗೂ ಪಾರ್ವತಿಗೆ ಮಾತ್ರ ನಾನು ವರವನ್ನು ಕೊಟ್ಟಿರೋದ್ರಿಂದ ಈ ರಹಸ್ಯವಾಗಿರ್ತಕ್ಕಂಥ ಕಥೆಯನ್ನು ಯಾರಿಗೂ ನಾನು ಹೇಳುವ ಆಗಿಲ್ಲ ಅಂತ ಹೇಳಿದಾಗ ಈ ನಂದೀಶ್ವರನು ಈಶ್ವರ ಮತ್ತು ಪಾರ್ವತಿಯನ್ನು 3 ಸುತ್ತನ್ನು ಹಾಕಿ, ಅಪ್ಪಣೆ ಪ್ರಭು, ನೀವು ಹೇಳುವಂತೆ ನಾನಿಲ್ಲೇ ಇರ್ತೀನಿ. ಯಾವ ಭಕ್ತಾದಿಗಳು ಇಲ್ಲಿಯ ತನಕ ಬಂದು ನನ್ನ ಕಿವಿಯಲ್ಲಿ ಅವರ ಕೋರಿಕೆಗಳನ್ನು ಹೇಳ್ತಾರೋ ಅವರು ನೀವು ಗುಹೆಯಿಂದ, ಜ್ಞಾನದ ಗುಹೆ, ಅಮರಕಥಾ ಗುಹೆಯಿಂದ ಹೊರಗಡೆ ಬಂದಾಗ ನಾನು ನಿಮಗೆ ಪ್ರತಿಯೊಂದು ನಿಮಗೆ ಸಲ್ಲಿಸ್ತೀನಿ ಅಂತ ಹೇಳ್ತಾರೆ. ಆಗ ಅದಕ್ಕೆ ಆಶೀರ್ವಾದವನ್ನು ಮಾಡಿ ಈಶ್ವರ ಮತ್ತು ಪಾರ್ವತಿ ಇನ್ನೂ ಮುಂದೆ ಹೋಗ್ತಾರೆ. ಇಲ್ಲಿ ನೀವು ಗಮನಿಸಬೇಕಾಗಿರ್ತಕ್ಕಂಥ ವಿಷಯ ಇದೆ. ಏನಪ್ಪ ಅಂತ ಹೇಳಿದ್ರೆ, ಎಲ್ಲಿ ನಂದೀಶ್ವರನು ಇದ್ದನೋ, ಎಲ್ಲಿ ನಂದೀಶ್ವರನನ್ನು ಈಶ್ವರ ಅಪ್ಪಣೆ ಕೊಟ್ಟು ಇಲ್ಲಿ ನೀನು ವಾಸವಾಗಿರು, ನಾನು ಬರುವ ತನಕ ಭಕ್ತಾದಿಗಳ ಕಷ್ಟಗಳನ್ನು ಕಿವಿಯಲ್ಲಿ ಕೇಳಿಕೊಂಡು ನನ್ನ ಬಂದ ಮೇಲೆ ಒಪ್ಪಿಸುವಂಥ ಅಪ್ಪಣೆಯನ್ನು ಕೊಡ್ತಾರಲ್ಲ, ಆ ಒಂದು ಕ್ಷೇತ್ರವನ್ನು ಭೇಲ್ ಅಂದರೆ ಎತ್ತು, ಗಾವ್ ಅಂದರೆ ಹಳ್ಳಿ, ಅಲ್ಲೇ ಇದ್ದಿದ್ದರಿಂದ ಭೇಲ್ಗಾವ್ ಅಂತಕ್ಕಂಥ ಹೆಸರು ಆ ಹಳ್ಳಿಗೆ ಬರ್ತದೆ. ಸ್ವಲ್ಪ ಸಮಯದ ನಂತರ ಈ ಭೇಲ್ಗಾವ್ ಏನಿದೆ, ಈ ನಂದಿ ಇರುವುದರಿಂದ ಶತ್ರುಗಳು ಯಾರು ಬರೋಲ್ಲ ಅಂಥೇಳಿ ಹಚ್ಚ ಹಸುರಾದ ಈ ಒಂದು ಮೈದಾನಗಳಲ್ಲಿ ಕುರಿಗಳನ್ನು, ಮೇಕೆಗಳನ್ನು ಸುತ್ತಮುತ್ತಲಿನ ಪ್ರಜೆಗಳು, ಹಳ್ಳಿಗಳು ಇರ್ತಕ್ಕಂಥ ಜನರು ಬಂದು ಅಲ್ಲಿ ಮೇಯಿಸ್ತಾಯಿದ್ರು. ಅದಕ್ಕೋಸ್ಕರ ಆ ಕ್ಷೇತ್ರಕ್ಕೆ ಪೆಹಲ್ ಅಂತ ಹೇಳಿದ್ರೆ ಕುರಿಗಳು ಅಂತ ಅರ್ಥ. ಗಾವ್ ಅಂದರೆ ಕುರಿಗಳ ಹಳ್ಳಿ ಅಂತಕ್ಕಂಥ ಹೆಸರು ಕೂಡ ಈಗೀಗ ಇತ್ತೀಚೆಗೆ ಬಂದಿರತಕ್ಕಂಥ ಹೆಸರು. ಅದರ ಹಳೆಯ ಹೆಸರು, ಪ್ರಾಚೀನ ಹೆಸರು ಬೇಲ್ಗಾವ್. ಈಗ ನಿಮಗೆ ಗೊತ್ತಾಗಿರ್ಬೋದು, ಪೆಹಲ್ಗಾವ್ ಅಥವಾ ಬೇಲ್ಗಾವ್ ಅಂತ ನಾವೇನು ಕರಿತಾ ಇದ್ದೀವಿ, ಆ ಕ್ಷೇತ್ರದಲ್ಲಿ ನಂದೀಶ್ವರನ ಒಂದು ವಾಸ ಇದೆ ಹಾಗೂ ಈಶ್ವರ ಮತ್ತು ಪಾರ್ವತಿಯ ಸಂಚಾರ ಇದೆ. ಇದರಿಂದ 8 ಕಿಲೋಮೀಟರ್ ದೂರದಲ್ಲಿ ಅಮರನಾಥ್ ಕೇವ್ ಇದೆ ಅಥವಾ ಗುಹೆ ಇದೆ. ಅಲ್ಲಿ ಪಾರ್ವತಿಗೆ ಜನ್ಮದ ರಹಸ್ಯ ಹಾಗೂ ಅಮರತತ್ವವನ್ನು ಈಶ್ವರರು ಆ ಜ್ಞಾನವನ್ನು ಪಾರ್ವತಿಗೆ ಕೊಡ್ತಾರೆ. ಅದೇ ದುರದೃಷ್ಟವಶಾತ್ ಕಥೆಯನ್ನು ಹೇಳ್ತಾ ಇರಬೇಕಾದ್ರೆ ಪಾರ್ವತಿ ತಾಯಿ ಸ್ವಲ್ಪ ನಿದ್ದೆಯನ್ನು ಹೋಗ್ತಾರೆ. ಆದರೆ ಆ ಗುಹೆಯಲ್ಲಿ ಆಗ ತಾನೇ ಮೊಟ್ಟೆಯಿಂದ ಹೊರಗಡೆ ಬಂದಂಥ
ಒಂದು ಸಣ್ಣ ಗಿಳಿ ಈ ಜನ್ಮದ ರಹಸ್ಯ ಹಾಗೂ ಕಥೆಗಳನ್ನು ತಿಳ್ಕೊಳ್ಳುತ್ತೆ. ಅದು ಮುಂದೆ ಶುಕಮುನಿಯಾಗಿ ಬರ್ತಕ್ಕಂಥ ಕಥೆ ಕೂಡ ಇದೆ. ಅದನ್ನು ಮುಂದೆ ಯಾವತ್ತಾದರೂ ಒಂದು ವೃತ್ತಾಂತದಲ್ಲಿ ಹೇಳ್ತೀನಿ. ಆದರೆ ಇವತ್ತಿಗೆ ಈ ಒಂದು ಆಡಿಯೋದಲ್ಲಿ ಪೆಹಲ್ಗಾವ್ ಈ ಕ್ಷೇತ್ರವನ್ನು ಬಗ್ಗೆ ನಿಮಗೆ ತಿಳಿಸ್ಕೊಟ್ಟಿದ್ದೀರಿ ಅಂತ ಹೇಳ್ತೀನಿ. ಇನ್ನು ಈ ಧರ್ಮದ ಹೆಸರಿನಲ್ಲಿ ಇವರು ನರಮೇಧವನ್ನು ಮಾಡಿದ್ದಾರೆ. ಹಿಂದೂಗಳನ್ನು 26 ಜನ ಹಿಂದೂಗಳನ್ನು ಇವರು ಸಂಹಾರವನ್ನು ಮಾಡಿದ್ದಾರೆ, ಹೊಡೆದಾಕಿದ್ದಾರೆ, ಸಾಯಿಸಿದ್ದಾರೆ, ವಧೆ ಮಾಡಿದ್ದಾರೆ. ಪಾಕಿಸ್ತಾನದಲ್ಲಿ ಇರ್ತಕ್ಕಂಥವರು ಉಗ್ರರು ಈ ಒಂದು ಕಾರ್ಯವನ್ನು ಮಾಡಿ ಬಹಳ ಮನಸ್ಸಿಗೆ ನೋವಾಗುವಂತೆ ಮಾಡಿದ್ದಾರೆ. ಇನ್ನು ಧರ್ಮದ ಹೆಸರಿನಲ್ಲಿ ಇವರು ಮಾಡಿದ್ದಾರೆ. ನಿಮಗಿದು ಗೊತ್ತಿದೆಯೋ ಇಲ್ವೋ ಗೊತ್ತಿಲ್ಲ. ಇವರು ಧರ್ಮದ ಹೆಸರಿನಲ್ಲಿ ಈ ಥರ ಮಾಡಿದಾರಲ್ಲ, ಇವರ ರಾಷ್ಟ್ರಪಿತ ಏನು ಇದ್ರಲ್ಲ ಅವರೇ ಫಸ್ಟ್ ಆಫ್ ಆಲ್ ಧರ್ಮಭ್ರಷ್ಟ ಅಂತ ನಾವು ಹೇಳ್ಬೋದು. ಏನು ಕ್ವೈರಿ ಆಜಮ್ ಅಂತಲೋ ರಾಷ್ಟ್ರಪಿತ ಪಾಕಿಸ್ತಾನದ ಮೊಹಮ್ಮದ್ ಅಲಿ ಜಿನ್ನಾ ಅಂತ ಏನು ಇದ್ದಾರೋ ಇವರೇ ಧರ್ಮಭ್ರಷ್ಟರು. ಹೇಗೆ ಅಂತ ಕೇಳ್ತೀರಾ? ಇವರ ಒಂದು ಮತದಲ್ಲಿ ಆಲ್ಕೋಹಾಲನ್ನು ಸೇವಿಸೋ ಹಾಗಿಲ್ಲ, ಮದ್ಯವನ್ನು ಸೇವಿಸೋ ಹಾಗಿಲ್ಲ. ಆದರೆ ಜಿನ್ನಾ ಅವರು ಮದ್ಯವನ್ನು ಸೇವಿಸ್ತಾಯಿದ್ರು. ಅದಕ್ಕಿನ್ನ ಇನ್ನೂ ವರ್ಸ್ಟ್ ಪಾರ್ಟ್ ಏನಪ್ಪ ಅಂತ ಹೇಳಿದ್ರೆ, ಇಸ್ಲಾಂನಲ್ಲಿ ನಾವು ಪೋರ್ಕನ್ನು ತಿನ್ನುವ ಹಾಗಿಲ್ಲ, ಪೋರ್ಕ್ ಮಾಂಸವನ್ನು ತಿನ್ನುವ ಹಾಗಿಲ್ಲ. ಆದರೆ ಮೊಹಮ್ಮದ್ ಅಲಿ ಜಿನ್ನಾ ತುಂಬ ಇಷ್ಟವಾಗಿ ತಿಂತಾ ಇದ್ದದ್ದು ಪೋರ್ಕ್ ಅಂತ ಎಲ್ಲರಿಗೂ ಗೊತ್ತಿದೆ. ಇನ್ನು ಈ ಒಂದು ರಾಷ್ಟ್ರಪಿತವೇ ಈ ರೀತಿಯಾಗಿರ್ತಕ್ಕಂಥ ಒಂದು ಧರ್ಮಭ್ರಷ್ಟನಾಗಿರಬೇಕಾದ್ರೆ ಇವರು ಈ ರೀತಿ ಮಾಡಿರ್ತಕ್ಕಂಥದ್ದು ಬಹಳ ಹಾಸ್ಯಾಸ್ಪದ. ಹಾಗೂ ಈ ಕ್ರೂರ ಕೃತ್ಯಕ್ಕೆ ಇವರಿಗೆ ಕ್ಷಮೆ ಇಲ್ಲ ಅಂತ ಅಂದ್ಕೊತೀನಿ. ಅದೇನೇ ಇರಲಿ, ಪೆಹಲ್ಗಾವ್ ಬಗ್ಗೆ ಸಾಕಷ್ಟು ಜನರಿಗೆ ಗೊತ್ತಿರಲಿಕ್ಕಿಲ್ಲ ಅಂತ ಭಾವಿಸ್ತಾ ಇದ್ದೀನಿ. ಗೊತ್ತಿರಲಿಕ್ಕಿಲ್ಲ ಅಂತಂದರೆ ನನಗೆ ಈ ವಿಷಯ ಗೊತ್ತಿಲ್ಲ ಅಂತ ನನಗೆ ಕಾಮೆಂಟ್ ಮಾಡಿ. ಹಾಗೂ ಈ ಒಂದು ಆಡಿಯೋವನ್ನು ಕೇಳಿದ್ದಕ್ಕೆ ಧನ್ಯವಾದಗಳನ್ನು ಕೂಡ ನಿಮ್ಗೆ ಅರ್ಪಿಸ್ತಾ ಮುಂದೆ ಮತ್ತೊಂದು ಕಥೆಯ ಮೂಲಕ ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಭಾಸ್ಕರ್ಜಿಗೆ ವಿರಾಮವನ್ನು ಕೊಡಿ. ಧನ್ಯವಾದಗಳು. ವಂದೇ ಮಾತರಂ. ಜೈ ಹಿಂದ್.